ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನದವರೆಗೂ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ. ಆ ವೇಳೆಯಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು ಎಂದು ಕೇಳಲು, ಆತನು ಚಿಕ್ಕ ಮಗುವನ್ನು ಹತ್ತಿರಕ್ಕೆ ಕರೆದು ಅವರ ನಡುವೆ ನಿಲ್ಲಿಸಿ ಅವರಿಗೆ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹೀಗಿರುವುದರಿಂದ ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ವಾಕ್ಯದಲ್ಲಿ ನೋಡುವಾಗ ಯೇಸು ಕ್ರಿಸ್ತನ ಶಿಷ್ಯರು ಯೇಸು ಕ್ರಿಸ್ತನಿಗೆ ಕೇಳುತ್ತಾ ಇದ್ದಾರೆ, ಪರಲೋಕ ರಾಜ್ಯದಲ್ಲಿ ಯಾರು ಹೆಚ್ಚಿನವರು ಎಂಬುದಾಗಿ ಕೇಳುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ಶಿಷ್ಯರ ಮಧ್ಯದಲ್ಲಿ ಚಿಕ್ಕ ಮಗುವನ್ನು ತನ್ನ ಹತ್ತಿರಕ್ಕೆ ತೆಗೆದುಕೊಂಡು, ನೀವು ಚಿಕ್ಕ ಮಗುವಿನ ಹಾಗೆ ಆಗುವಾಗ ಪರಲೋಕ ರಾಜ್ಯದಲ್ಲಿ ನೀವು ಸೇರುವಂತವರಾಗಿದ್ದೀರಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ನಾವು 35 ವರ್ಷ, 40 ವರ್ಷ, 50 ವರ್ಷ, 60 ವರ್ಷ ನಾವು ಇದ್ದಂತ ವ್ಯಕ್ತಿಗಳು ಯಾವ ರೀತಿ ಚಿಕ್ಕ ಮಕ್ಕಳ ಹಾಗೆ ಆಗಬೇಕೆಂಬುದಾಗಿ ನಮಗೆ ಆಲೋಚನೆ ಬರುವಂತದಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ತಂದೆಯಾದ ದೇವರು ಯೇಸು ಕ್ರಿಸ್ತನು ನಮ್ಮ ದೈಹಿಕವಾಗಿ ಹೇಳುತ್ತಾ ಇಲ್ಲ, ನಮ್ಮ ಒಂದು ಆತ್ಮಿಕವಾಗಿ ನಾವು ಚಿಕ್ಕ ಮಕ್ಕಳ ಹಾಗೆ ಆಗಬೇಕೆಂಬುದಾಗಿ ತಂದೆಯಾದ ದೇವರು ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಚಿಕ್ಕ ಮಕ್ಕಳ ವಿಷಯವಾಗಿ ನಾವು ನೋಡುವಾಗ ಚಿಕ್ಕ ಮಕ್ಕಳ ಮನಸ್ಸು ನಿರ್ಮಲವಾಗಿರುವಂತದ್ದಾಗಿದೆ. ಅವರಲ್ಲಿ ಕೋಪ ಇರುವುದಿಲ್ಲ, ಕಲಹ ಇರುವುದಿಲ್ಲ, ಅವರಲ್ಲಿ ಭೇದ ಭಾವ, ಅಹಂಕಾರ, ಮತ್ತೊಬ್ಬರಿಗೆ ಮೋಸ ಮಾಡುವಂಥದ್ದು, ಹೊಟ್ಟೆ ಕಿಚ್ಚು ಪಟ್ಟುಕೊಳ್ಳುವಂಥದ್ದು ಆ ಚಿಕ್ಕ ಮಕ್ಕಳಲ್ಲಿ ಯಾವುದೇ ಕಾರಣಕ್ಕೂ ಇರುವುದಿಲ್ಲ. ಚಿಕ್ಕ ಮಕ್ಕಳಿಗೆ ನಾವು ಏನನ್ನು ಹೇಳುತ್ತೇವೋ ಆ ಚಿಕ್ಕ ಮಕ್ಕಳು ಅದನ್ನೇ ಹೇಳುವಂತವರಾಗಿದ್ದಾರೆ. ನಾವು ಚಿಕ್ಕ ಮಕ್ಕಳಿಗೆ ಏನನ್ನು ಮಾತುಗಳು ಕಲಿಸುತ್ತೇವೆಯೋ ಅದೇ ಮಾತುಗಳು ಚಿಕ್ಕ ಮಕ್ಕಳು ಆಡುವಂತವರಾಗಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಚಿಕ್ಕ ಮಕ್ಕಳನ್ನು ನೋಡುವಾಗ ಅವರ ಮನಸ್ಸು ತುಂಬಾ ಮೃದುವಾಗಿರುವಂತದ್ದಾಗಿದೆ. ಅವರು ಯಾವಾಗಲೂ ಸಂತೋಷವುಳ್ಳವರಾಗಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮನ್ನೇ ನಾವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ಪರಲೋಕ ರಾಜ್ಯದಲ್ಲಿ ನಾವು ಸೇರಲಾರವು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ಪರಲೋಕ ರಾಜ್ಯದಲ್ಲಿ ಸೇರಬೇಕೆಂಬುದಾಗಿ ನೋಡುವಾಗ, ಏನನ್ನು ಮಾಡಬೇಕೆಂಬುದಾಗಿ ನೋಡುವಾಗ, ನಾವು ಈ ಒಂದು ದಿನದಲ್ಲಿ ನಮ್ಮ ಮನಸ್ಸು ಚಿಕ್ಕ ಮಕ್ಕಳ ಹಾಗೆ ನಮ್ಮ ಮನಸ್ಸು ಮಾಡಿಕೊಳ್ಳಬೇಕು. ನಾವು ಈ ಲೋಕದಲ್ಲಿ ಜೀವಿಸುವ ಎಲ್ಲ ಕಾಲ ನಾವು ಶಾಂತಿ, ಸಮಾಧಾನ, ಪ್ರೀತಿ, ಅನ್ಯೋನ್ಯತೆ, ಯಾರ ಮೇಲೆಯೂ ಕಲಹ ಇರಬಾರದು, ಭೇದ ಇರಬಾರದು, ಹೊಟ್ಟೆ ಕಿಚ್ಚು ಇರಬಾರದು, ಒಬ್ಬರನ್ನು ವಂಚಿಸುವುದು, ಮೋಸ ಮಾಡುವುದು ಯಾವುದು ಕಾರಣಕ್ಕೂ ನಮ್ಮ ಬಳಿಯಲ್ಲಿ ಇರಬಾರದು. ಆವಾಗ ನಾವು ಪರಲೋಕ ರಾಜ್ಯದಲ್ಲಿ ಸೇರುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಕಳ್ಳತನ, ಸುಲಿಗೆ, ಹಾದರತನ, ಸೂಳೆಗಾರಿಕೆ, ವಿಚಾರ, ಒಬ್ಬರನ್ನು ವಂಚಿಸುವುದು, ಮೋಸ ಮಾಡುವುದು, ಅನೇಕರಿಗೆ ನಾಶನ ಮಾರ್ಗದಲ್ಲಿ ನಡೆಸುವಂಥದ್ದು, ಇವೆಲ್ಲವುಗಳು ಕೂಡ ನಾವು ಈ ಲೋಕದಲ್ಲಿ ಮಾಡುತ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಾವು ಯಾವ ಕಾರ್ಯಗಳು ಮಾಡುತ್ತಾ ಇದ್ದೇವೆ? ಚಿಕ್ಕ ಮಕ್ಕಳ ಹಾಗೆ ನಮ್ಮನ್ನು ನಾವು ತಿರುಗಿ ಮಾಡಿಕೊಂಡವರಾಗಿ ನಾವು ಚಿಕ್ಕ ಮಕ್ಕಳ ಹಾಗೆ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ? ಶಾಂತಿ, ಸಮಾಧಾನ, ಪ್ರೀತಿ, ಅನ್ಯೋನ್ಯತೆ, ಕರುಣೆ ಹೊಂದಿದವರಾಗಿ, ಮೃದು ಮನಸ್ಸುಳ್ಳವರಾಗಿ ಚಿಕ್ಕ ಮಕ್ಕಳನ್ನು ರೀತಿಯಾಗಿ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಾವು ಯಾವ ರೀತಿಯಾಗಿ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ? ಪರಲೋಕ ರಾಜ್ಯಕ್ಕೆ ನಾವು ಸೇರಬೇಕೆಂಬುದಾಗಿ ನೋಡುವಾಗ ಚಿಕ್ಕ ಮಕ್ಕಳ ಹಾಗೆ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ? ಈ ಒಂದು ಸುಂದರ ಸಮಯವಾಗಿದೆ. ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಅನೇಕ ಕೆಟ್ಟ ಕಾರ್ಯಗಳು, ಸುಳ್ಳು, ಅಸಹ್ಯ, ಹೊಟ್ಟೆ ಕಿಚ್ಚು, ಕಲಹ, ಭೇದ ಇವೆಲ್ಲಗಳು ಮಾಡುತ್ತಾ ಇದ್ದಾಗಲೂ ಕೂಡ
ಕೂಡ ತಂದೆಯಾದ ದೇವರು ಯೇಸು ಕ್ರಿಸ್ತನು ಈ ಸಮಯದಲ್ಲಿ ಸುಂದರ ಸಮಯ ಕೊಟ್ಟಿದ್ದಾನೆ. ನಮ್ಮನ್ನೇ ನಾವು ಚಿಕ್ಕ ಮಕ್ಕಳ ಹಾಗೆ ನಮ್ಮ ಜೀವಿತವನ್ನು ನಾವು ಬದಲಾಯಿಸಿಕೊಳ್ಳುವಾಗ ಪರಲೋಕ ರಾಜ್ಯವನ್ನು ನಾವು ಸೇರುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಈ ಒಂದು ದಿನದಲ್ಲಿ ನಾವು ಬದಲಾಯಿಸಿಕೊಂಡು ನಾವು ಚಿಕ್ಕ ಮಕ್ಕಳ ಹಾಗೆ ಆಗಿದ್ದುಕೊಂಡು ಪರಲೋಕ ರಾಜ್ಯವನ್ನು ಸೇರಿಕೊಳ್ಳೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯವಾಗಿ ಆಶೀರ್ವದಿಸಲಿ. ಆಮೆನ್.